ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ ಕರ್ನಾಟಕ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಟ್ರೇಡಿಂಗ್ ಟಿಕ್ ವೆಬ್ಸೈಟನ್ನು ಯೂಸ್ ಮಾಡಿಕೊಂಡು ನಾವು ಯಾವ ಥರ ಆಪ್ಷನನ್ನು ಸೆಲ್ ಮಾಡ್ಬೋದು ಮತ್ತು ಆಪ್ಷನ್ ಬೈ ಹೇಗೆ ಮಾಡ್ಬೋದು ಒಂದು ಸಿಂಪಲ್ ವೇಯಲ್ಲಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದೊಂದು ಟ್ರೇಡಿಂಗ್ ಟಿಕ್ ವೆಬ್ಸೈಟ್. ಓಕೆ, ಟ್ರೇಡಿಂಗ್ ಟಿಕ್ ವೆಬ್ಸೈಟ್. ಸೊ ಇಲ್ಲಿ ನೀವು ಮೇಲ್ಗಡೆ ನೋಡ್ಬೋದು, ಲಾಗಿನ್ ಐ ಡಿ ನೋಡಿ, tradingtick.com ಅಂತ ಇದೆ. ಸೊ ದಿಸ್ ಅಡ್ರೆಸ್, ಟ್ರೇಡಿಂಗ್ ಟಿಕ್ ಅಡ್ರೆಸ್. ಸೊ ಇಲ್ಲಿ ನೀವು ಆಪ್ಷನ್ ಅಂತ, ಸೊ ಇದಕ್ಕೆ ಇದು ಓಪನ್ ಆದಮೇಲೆ, ವೆಬ್ಸೈಟ್ ಓಪನ್ ಆದಮೇಲೆ ನೀವು ಥ್ರೂ ಗೂಗಲ್ ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆದಮೇಲೆ ನೀವು ಇಲ್ಲೊಂದು ಆಪ್ಷನ್ ಅಂತ ಬರುತ್ತೆ. ಆಪ್ಷನಲ್ಲಿ ಕ್ಲಿಕ್ ಮಾಡಿದಾಗ ಈ ಥರ ಪ್ರೀಮಿಯಂ ಡಿಕೆನ ನೀವು ಕ್ಲಿಕ್ ಮಾಡಿದಾಗ ಪ್ರೀಮಿಯಂ ಡಿಕೆ, ಸೊ ನೋಡಿ, OA ಅನಾಲಿಸಿಸು, ಟ್ರೆಂಡಿಂಗ್ ಸ್ಟ್ರೈಕ್ ಎಲ್ಲ ಆದಮೇಲೆ ಲಾಸ್ಟಿಂದ 3ಯಲ್ಲಿದೆ ಪ್ರೈಸ್, OA, ಲಾಂಗ್ ಶಾರ್ಟು, ಆಮೇಲೆ ಪ್ರೀಮಿಯಂ ಡಿಕೆ ಅಂತ ಇದೆ. ಅದನ್ನು ನೀವು ಕ್ಲಿಕ್ ಮಾಡಿದಾಗ ಈ ಥರ ವಿಂಡೋ ಓಪನ್ ಆಗುತ್ತೆ. ಓಕೆ, ಸೊ ಡೆಸ್ಕ್ಟಾಪ್ ಪೋರ್ಷನಲ್ಲಿ, ಓಕೆ, ಮೊಬೈಲಲ್ಲಿ ಬೇರೆ ಥರ ಓಪನ್ ಆಗುತ್ತೆ. ಸೊ ಡೆಸ್ಕ್ಟಾಪ್ ಪೋರ್ಷನಲ್ಲಿ ಈ ಥರ ಓಪನ್ ಆಗುತ್ತೆ. ಸೊ ಇಲ್ಲಿ ನಾನು ನಿಫ್ಟಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಆಪ್ಷನ್ ಸೆಲ್ಲಿಂಗಿಗೆ ಈಗಿರುವಂಥದ್ದು ವೀಕ್ಲಿ ಓನ್ಲಿ ಒಂದು ಎಕ್ಸ್ಪೈರಿ ಅಂತಂದರೆ, ವೀಕ್ಲಿ ಎಕ್ಸ್ಪೈರಿ ಅಂದರೆ ಅದು ನಿಫ್ಟಿಲಿ ಮಾತ್ರ. ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ ಎಲ್ಲ ಓನ್ಲಿ ಮಂತ್ಲಿ ಎಕ್ಸ್ಪೈರಿ ಇದೆ. ಮಂತ್ಲಿ ಎಕ್ಸ್ಪೈರಿ ಇದರಿಂದ ಥೀಟಾ ಡಿಕೆ ಇಸ್ ವೆರಿ ಲೆಸ್. ಸೊ ಕಂಪೇರ್ ಟು ನಿಫ್ಟಿಲಿ ಎವ್ರಿ ವೀಕ್ ತರ್ಸ್ಡೇ ವೀಕ್ಲಿ ಎಕ್ಸ್ಪೈರಿ ಇರೋದ್ರಿಂದ ಸೊ ಆಪ್ಷನ್ ಸೆಲ್ಲಿಂಗ್ ಇಸ್ ವೆರಿ ಈಸಿ. ಸೊ ಈ ವಿಡಿಯೋದಲ್ಲಿ ನೀವು ಬರೀ ಆಪ್ಷನ್ ಸೆಲ್ಲಿಂಗ್ ಅಲ್ಲ, ಆಪ್ಷನ್ ಬೈಯೇನು ಯಾವ ಥರ ಒಂದು ಟ್ರೇಡಿಂಗ್ ಟಿಕ್ ವೆಬ್ಸೈಟನ್ನು ಯೂಸ್ ಮಾಡ್ಕೊಂಡು ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಓಕೆ, ಸೊ ಇಲ್ಲಿ ನೋಡ್ಬೋದು, ಸ್ಟಾರ್ಟಿಂಗ್ ಯಾವತ್ತು ಮಾರ್ಕೆಟ್ ಓಪನ್ ಆದಾಗ ಒಂದು 10 to 15 ಮಿನಿಟ್ಸ್ ನಾವು ಮಾರ್ಕೆಟ್ ಸೆಟ್ಲ್ ಆಗೋಕ್ಕೆ ಬಿಡಬೇಕಾಗುತ್ತೆ. ಸೊ ತುಂಬ ವಾಲಟಿಲಿಟಿ ಇರುತ್ತೆ 10 to 15 ಮಿನಿಟ್ಸ್. ಅದಾದಮೇಲೆ ನಾವು ಟ್ರೇಡಿಂಗ್ ಡಿಸಿಷನ್ ತೊಗೊಳ್ಬೇಕಾಗುತ್ತೆ, ಮಾರ್ಕೆಟ್ ಯಾವ ಸೈಡ್ ಹೋಗುತ್ತೆ ಅಂದ್ಬಿಟ್ಟು. ಸೊ ಅದೇ ಥರ ನಾವು ಇದರಲ್ಲಿ 10 to 15 ಮಿನಿಟ್ಸ್ ಅಂತೂ ಒಂದು 9:25 ತನಕ, 9:30 ತನಕ ನಾವು ಯಾವುದೇ ಟ್ರೇಡಿಂಗ್ ಡಿಸಿಷನ್ನ ತೊಗೊಳ್ಳೋದಿಲ್ಲ. ಸ್ವಲ್ಪ ಮಾರ್ಕೆಟ್ ಸೆಟ್ಲ್ ಆಗಬೇಕಾಗುತ್ತೆ. ಆಮೇಲೆ ನೋಡಿ, ಸೊ ಇಲ್ಲಿ ಏನಿದೆ, ನಮಗೆ ಒಂದು ಪಿಂಕ್ ಕಲರ್ ಇದೆ, ಮತ್ತೊಂದು ಗ್ರೇ ಕಲರ್ ಇದೆ. ಸೊ ಕಲ್ಲರ್ ನಾನು ಹೇಳೋದು ಕಷ್ಟ ಆಗುತ್ತೆ, ನನಗೆ ಸ್ವಲ್ಪ ಕಲರ್ ಬ್ಲೈಂಡ್ನೆಸ್ ಇದೆ. ಸೊ ನೀವು ನೋಡ್ಬೋದು, ಮೇಲ್ಗಡೆ ರೆಡ್ ಅಂತಲೂ ಅನ್ಕೊಬೋದು ಅಥವಾ ಪಿಂಕ್ ಕಲರ್ ಅಂತಲೂ ಅನ್ಕೊಬೋದು. ಸೊ ಇದು ಫಸ್ಟಿಗೆ ಮೇಲ್ಗಡೆ ಅಂದರೆ ಇದೊಂದು 0 ಲೈನ್, ಸೆಂಟ್ರ್ 0 ಲೈನ್, ಅದರ ಕೆಳಗಡೆ ಇರುವಂಥದ್ದು -1000, -2000 ಇವೆಲ್ಲ ಪ್ರೀಮಿಯಂ ಡಿಕೆ ಆಗಿರೋದನ್ನು ತೋರಿಸುತ್ತೆ. ಅದೇ ಥರ ಮೇಲ್ಗಡೆ ನಿಮಗೆ ಪ್ರೀಮಿಯಂ ಪ್ಲಸ್ ಆಗಿರುವಂಥ ತೋರಿಸುತ್ತೆ, ಅಂದರೆ ಗೇನ್ ಆಗಿರುವಂಥದ್ದು, ಅಂದರೆ 100 ಇರೋದು 200, 150, 200 ಹಿಂಗಾಗಿರೋದು ತೋರಿಸುತ್ತೆ. ಸೊ ಅದೇ ಕೆಳಗಡೆ 0 ಲೈನ್ಗಿಂತ ಕೆಳಗಡೆ ನಿಮಗೆ ಒಂದು 20 ಸ್ಟ್ರೈಕ್ ಅಂತ, ಅಂದರೆ ಒಂದಷ್ಟು ಸ್ಟ್ರೈಕ್ ಅದು ಮೈನಸ್ ಆಗಿರೋದು ತೋರಿಸುತ್ತೆ. ಸೊ ನೀವು ನೋಡ್ಬೋದು ನಿಫ್ಟಿ, ಸೊ ಟೋಟಲ್ ಸ್ಟ್ರೈಕ್ ಕೌಂಟ್ 20, ಅಂದರೆ ಎಟ್ ದ ಮನಿಯಿಂದ ಆ ಕಡೆ ಈ ಕಡೆ 20 ಕೌಂಟ್, ಅಂದರೆ ಕಾಲ್ ಸ್ಟ್ರೈಕ್ 20 ಕೌಂಟ್. ಅದೇ ಥರ ಎಟ್ ದ ಮನಿಯಿಂದ ಪುಟ್ ಸ್ಟ್ರೈಕ್ ಅಂದರೆ PE ಸ್ಟ್ರೈಕು 20 ಕೌಂಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಎಕ್ಸಾಂಪಲ್ 22,400ಇಂದ 23,400 ತನಕ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಓಕೆ, ಸೊ ಎಷ್ಟು ಸ್ಟ್ರೈಕ್ ಇದೆ ಅದನ್ನು. ಸೊ ಇಲ್ಲಿ ನೀವು ಸ್ಟ್ರೈಕ್ ಕೌಂಟನ್ನು 10 ಇಟ್ಕೊಬೋದು, 20 ಇಟ್ಕೊಬೋದು. ಅದೇ ಥರ ಕಸ್ಟಮ್ ನಿಮ್ಗೆ ಯಾವುದು ಇಷ್ಟ ಎಟ್ ದ ಮನಿ ಬೇಕಾದ್ರೂ ಬರೀ ಓನ್ಲಿ ಎಟ್ ದ ಮನಿ ಇಟ್ಕೊಬೋದು. ಸೊ ಓಕೆ, ನಾನಿಲ್ಲಿ ಒಂದು 20 ಕೌಂಟನ್ನು ಇಟ್ಕೊಂಡಿದ್ದೀನಿ. ಸೊ 20 ಕೌಂಟ್ ಪ್ರಕಾರ ನಮಗೆ 9:30 ನಂತರ ಸೊ ನಮ್ಗೆ ಏನಾಗಿದೆ, ಪಿ ಏನಿದೆ ಗೇನ್ ಆಗ್ತಾ ಇದೆ. ಗೇನ್ ಆಗ್ತಿದೆ ಅಂದರೆ ಅರ್ಥ ಏನು ಅಂತಂದರೆ ಮಾರ್ಕೆಟ್ ಬೀಳ್ತಾ ಇತ್ತು. ಸೊ ಇಲ್ಲಿ ಪಿ ಪ್ರೀಮಿಯಂ ಏನಿದೆ ಗೇನ್ ಆಗ್ತಾ ಇದೆ. ಸೊ ನೀವು ಸ್ಟಾರ್ಟಿಂಗ್ ನೋಡ್ಬೋದು, ಪಿ ಪ್ರೀಮಿಯಂ ಬಂದುಬಿಟ್ಟು ಸೊ 20 ಕೌಂಟ್ದು ಟೋಟಲ್ 137 ಏನಾಯಿತು. ಸೊ ಅದು 137 ಇರೋದೇನಾಯಿತು ನಿಮಗೆ 397, 752 ತನಕ ಹೋಯಿತು. ಓಕೆ, ಸೊ ಅದೇ ಥರ ನೆಕ್ಸ್ಟು ಆ ಟೈಮಲ್ಲಿ ಏನಾಗ್ತಾಯಿತ್ತು, 9:30 ಟೈಮಲ್ಲಿ ನಮಗೆ ಏನಿದೆ ಪ್ರೀಮಿಯಮ್ಮು ಅದು ಮೈನಸ್ ಆಗ್ತಾ ಹೋಯಿತು. ಸೊ ಎಷ್ಟಿತ್ತು ನಮಗೆ ಪ್ರೀಮಿಯಮ್ ಅಂದರೆ ಒಂದು 144 ಇತ್ತು. ಅದು ಎಲ್ಲಿಗೆ ಬಂತು, -281. ಸೊ ಹೀಗೆ ಲೋ ಆಗ್ತಾ ಹೋಯಿತು, ಮೈನಸ್ ತನಕ ಹೋಗ್ತಾ ಹೋಯಿತು. ಓಕೆ, ಅದೇ ಥರ ನಿಮಗೆ ಎಕ್ಸಾಂಪಲ್ ನೆಕ್ಸ್ಟ್ ಏನಾಯಿತು, ನಿಮಗೆ 11 ಗಂಟೆ ನಂತರ ಏನಾಯಿತು, ನಿಮಗೆ ಪ್ರೀಮಿಯಂ ಗೇನ್ ಆಗ್ತಾ ಹೋಯಿತು ಇವತ್ತಿನ ಮಾರ್ಕೆಟಲ್ಲಿ. ಸೊ ನಿಮಗೆ ಗೊತ್ತಿರುತ್ತೆ, ಇವತ್ತು ನಿಫ್ಟಿಲಿ ಯಾರು ಟ್ರೇಡ್ ಮಾಡಿದ್ದೀರಾ ಅಂತಂದರೆ ಸೊ ನಿಮಗೆ ಕಾಲ್ ಪ್ರೀಮಿಯಮ್ ಏನಿದೆ ಅದು ಗೇನ್ ಆಗ್ತಾ ಹೋಯಿತು. ಸೊ ಅದೇ ಥರ 11 ಗಂಟೆ ನಂತರ ಪುಟ್ ಪ್ರೀಮಿಯಮ್ಮು ಮೈನಸ್ ಆಗ್ತಾ ಹೋಯಿತು. ಸೊ ಅದೇ ಥರ ಎಕ್ಸಾಂಪಲ್ ಇದು ನಿಫ್ಟಿ ಚಾರ್ಟ್, ನೀವು ಇವತ್ತಿನ ನಿಫ್ಟಿ ಚಾರ್ಟ್ ನೋಡ್ಬೋದು. ಸೊ ಸ್ಟಾರ್ಟಿಂಗ್ ಮಾರ್ಕೆಟ್ ಬಿದ್ದಿದೆ. ಸೊ ಇಲ್ಲೇ ನೋಡ್ಬೋದು ನೀವು, ನಾನು ಮಾರ್ಕ್ ಮಾಡ್ತೀನಿ. ಸೊ ಸ್ಟಾರ್ಟಿಂಗ್ ನೋಡಿ ಮಾರ್ಕೆಟ್ ಬಿದ್ದಿದೆ. ಓಕೆ, 11 ಗಂಟೆ ನಂತರ ಇದೊಂದು ಬಿಗ್ ಬಾರ್ ನೋಡ್ಬೋದು. 11 ಗಂಟೆ ನಂತರ ನಿಮ್ಗೆ ಏನಾಗಿದೆ, ಶೂಟಪ್ ಆಗಿದೆ ಮಾರ್ಕೆಟ್. ಸೊ ಒಂದು ಒಳ್ಳೆ ರ್ಯಾಲಿ ಕೊಟ್ಟಿದೆ. ಸೊ ಅದನ್ನು ಇಲ್ಲಿ ಈಸಿಯಾಗಿ ನೋಡಿ, ನಾವು ಈ ಟ್ರೇಡಿಂಗ್ ಟಿಕ್ ವೆಬ್ಸೈಟನ್ನು ಇಟ್ಕೊಂಡು ಈಸಿಯಾಗಿ ಅನಾಲಿಸಿಸ್ ಮಾಡ್ಬೋದು. ಸೊ ನಾವು ಇಂಥ ಟೈಮಲ್ಲಿ 11 ಗಂಟೆಗೆ ಆರಾಮ್ಸೆ ಸೊ ಕಾಲನ್ನು ಎಟ್ ದ ಮನಿ ಕಾಲನ್ನು ನಾವು ಬೈ ಮಾಡ್ಬೋದು. ಅದೇ ಥರ ಆಪ್ಷನ್ ಸೆಲ್ಲರ್ಸು
ಆಪ್ಷನ್ ಸೆಲ್ಲರ್ಸು 11 ಗಂಟೆಗೆ ಆರಾಮಾಗಿ ನಾವು ಪುಟ್ಟನ್ನು ಸೆಲ್ ಮಾಡ್ಬೋದಿತ್ತು. ಎಕ್ಸಾಂಪಲ್ ನೋಡಿ, ಒಂದು ಎಟ್ ದ ಮನಿ ಸ್ಟ್ರೈಕ್ ಅಂತಂದರೆ ಇವತ್ತು ಒಂದು 22,900 ಕಾಲ್ ಅಂತಂದರೆ ನೀವು 11 ಗಂಟೆ ನಂತರ ನೋಡ್ಬೋದು. ಸೊ ನಾರ್ಮಲಿ 200, 209 ಈ ಝೋನಲ್ಲಿ ಟ್ರೇಡ್ ಆಗ್ತಾಯಿತ್ತು. ಸೊ ಟೈಮ್ ಫ್ರೇಮ್ ಸದ್ಯಕ್ಕೆ 1 ಮಿನಿಟ್ ಇಟ್ಕೊಂಡಿದ್ದೀನಿ. 200, 208 ಇಟ್ಕೊಂಡಿದ್ದೀನಿ. ಸೊ ಅಲ್ಲ ಟ್ರೇಡ್ ಆಗ್ತಾಯಿತ್ತು. ಸೊ ಡೇ ಎಂಡಲ್ಲಿ ಆಲ್ಮೋಸ್ಟ್ ಹೈ ಹೋಗಿರುವಂಥದ್ದು 305, 310 ತನಕ ಹೋಗಿದೆ. ಸೊ ಇದು ಒಂದು 100 ಪಾಯಿಂಟ್ಸ್ ಅಷ್ಟು ಒಂದು ಮೆಗಾ ರ್ಯಾಲಿ. ಸೊ ನೀವು ನೋಡ್ಬೋದು, ಒಂದು ಲಾಟ್ ತೊಗೊಂಡಿದ್ರೆ ಆಲ್ಮೋಸ್ಟ್ ನಿಮಗೆ ಸೊ ಒಂದು 7,500 ರುಪೀಸ್ ಅಷ್ಟು ಪ್ರಾಫಿಟ್ ಆಗೋ ಚಾನ್ಸಸ್ ಇತ್ತು ಒಂದು ಲಾಟಲ್ಲಿ. ಸೊ ಅದೇ ಥರ ಅರ್ಲಿ ಮಾರ್ನಿಂಗ್ ಸೊ ನೀವು 22,900 ಒಂದು ಪುಟ್ ಅಂತ ಅಂದ್ಕೊಳ್ಳಿ. ಸೊ ಬೆಳಿಗ್ಗೆ ನೋಡಿ ಒಂದು 9:30 ನಂತರ ಸೊ ಆ ಟೈಮಲ್ಲಿ ನಿಮ್ಗೆ ಎಷ್ಟು ಟ್ರೇಡ್ ಆಗ್ತಾಯಿತ್ತು? 135 ಟ್ರೇಡ್ ಆಗ್ತಾಯಿತ್ತು. ಸೊ ಇಲ್ಲಿ ತನಕ ಹೋಯ್ತು 180 ತನಕ ಹೋಯ್ತು. ಸೊ ಓಕೆ, ಅದು 11 ಗಂಟೆ ನಂತರ ನೋಡಿ, ಅದೇ ಎಟ್ ದ ಮನಿ ಪುಟ್ಟು ನಾವು ಏನಾದರೂ ಆಪ್ಷನ್ ಸೆಲ್ಲರ್ಸ್ ಆಗಿದ್ರೆ 136 ಇರೋದು ಇಲ್ಲಿ ತನಕ ಬಂತು ನಿಮಗೆ ಆಲ್ಮೋಸ್ಟ್ 54 ತನಕ ಬಂತು. ಸೊ ಒಂದು 80 ಪಾಯಿಂಟ್ಸ್ ಅಷ್ಟು ಆರಾಮ್ಸೆ ನಿಮ್ಗೆ ಏನಾಯಿತು ತೀಟ ಡಿಕೆ ಆಗಿ ಹೋಗ್ಬಿಡ್ತು. ಸೊ ಯಾಕೆಂದರೆ ಪ್ರೀಮಿಯಂ ಇರೇಸ್ ಆಯಿತು. ಸೊ ಇದೊಂದು ಸಿಂಪಲ್ ಟ್ರಿಕ್ಕು ಬೈ ಯೂಸಿಂಗ್ ಏನು ಹೇಳ್ತಾರೆ ಟ್ರೇಡಿಂಗ್ ಟಿಕ್ ಪ್ರೀಮಿಯಂ, ಅಂದರೆ ಟ್ರೇಡಿಂಗ್ ಟಿಕ್ ಪ್ರೀಮಿಯಂ ಡಿಕೆ ಅಂದರೆ ಇದು ಆಪ್ಷನ್ ಸೆಲ್ಲರ್ಸಿಗೆ ಕಂಪೇರ್ ಟು ಆಪ್ಷನ್ ಬೈಯರ್ಸ್, ಆಪ್ಷನ್ ಸೆಲ್ಲರ್ಸ್ಗೆ ತುಂಬ ಈಸಿಯಾಗಿ ಎಕ್ಸ್ಪೈರಿ ಡೇ ಯೂಸ್ ಆಗುತ್ತೆ, ಎಕ್ಸ್ಪೈರಿ ಡೇ ದಿವಸ. ಸೊ ಇದನ್ನು ನೀವು ಬೇಕಾದರೆ ಚೇಂಜ್ ಮಾಡ್ಕೊಬೋದು, ಬೇಕಾದರೆ ಪ್ರೀವಿಯಸ್ ಡೇ ಅಥವಾ ಅದ್ರ ಹಿಂದಿನ ದಿವಸ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಬೋದು. ಎಕ್ಸಾಂಪಲು ಇಲ್ಲಿ ನೋಡಿ, ಲೈವನ್ನು ಏನಿದೆ ಬಟನ್ ಏನಿದೆ, ಇಲ್ಲೊಂದು ಲೈವ್ ಬಂತ ಬಟನ್ ಇದೆ, ಅದನ್ನು ನೀವು ಅನ್ಟಿಕ್ ಮಾಡಿ. ಸೊ ಎಕ್ಸಾಂಪಲ್ ನಿನ್ನೆ ನೀವು ಸೆಲೆಕ್ಟ್ ಮಾಡ್ಬೋದು. ನಿನ್ನೆ ನೋಡಿ ಈಗ ಡೇಟಾ ಲೋಡ್ ಆಗುತ್ತೆ. ಸೊ ನಿನ್ನೆ ನೋಡಿ 9:30 ನಂತರ ನಿಮಗೆ ಏನಾಯಿತು, ಕಾಲ್ ಪ್ರೀಮಿಯಮ್ ಇನ್ಕ್ರೀಸ್ ಆಗ್ತಾಯಿತ್ತು, ಅದೇ ಥರ ಪುಟ್ ಪ್ರೀಮಿಯಮ್ ಡಿಕ್ರೀಸ್ ಆಗ್ತಾಯಿತ್ತು. ಬಟ್ ಏನಾಯಿತು, ಸಡನ್ನಾಗಿ ಮಾರ್ಕೆಟ್ ಚೇಂಜ್ ಆಯಿತು 955ಗೆ 950 ಚೇಂಜ್ ಆಗಿರೋದು. ನಿಮ್ಗೆ ಏನಾಯಿತು, ಪುಟ್ ಪ್ರೀಮಿಯಮ್ ಇನ್ಕ್ರೀಸ್ ಆಗ್ತಾ ಹೋಯಿತು, ಕಾಲ್ ಪ್ರೀಮಿಯಮ್ ಡಿಕ್ರೀಸ್ ಆಗ್ತಾ ಹೋಯಿತು. ಸೊ ಅದೇ ನಿನ್ನೆ ಮಾರ್ಕೆಟಲ್ಲಿ ನಾವು ನೋಡಿ ಸ್ಟಾರ್ಟಿಂಗ್ ಒಂದು 955 ತನಕ ಏನಾಯಿತು, 945, 955 ತನಕ ನಿಮಗೆ ಕಾಲ್ ಪ್ರೀಮಿಯಮ್ ಇನ್ಕ್ರೀಸ್ ಆಗ್ತಾಯಿತ್ತು. ಯಾಕೆಂದರೆ ಮಾರ್ಕೆಟ್ ಒಂದು ಸೈಡ್ ಇತ್ತು. ಸೊ ಯಾವಾಗ ನಮಗೆ ಪುಟ್ಟು ಪ್ರೀಮಿಯಂ ಇನ್ಕ್ರೀಸ್ ಆಯಿತು 9:55 ನಂತರ, 9:55 ಏನಾಯಿತು, ಮಾರ್ಕೆಟ್ ನಿಮಗೆ ಟೋಟಲಿ ನೆಗೆಟಿವ್ ಟ್ರೆಂಡ್ ಬಂತು. ಸೊ ಸೈಡ್ ವೇಸ್ ಬಂತು. ಸೊ ಇದರಿಂದ ಏನಾಯ್ತು ಅಂದರೆ ನೀವು ಈಸಿಯಾಗಿ ಈ ಟೂಲನ್ನು ಇಟ್ಕೊಂಡು ಆಪ್ಷನನ್ನು ನೀವು ಎಟ್ ದ ಮನಿ ಆಪ್ಷನ್ ಅಥವಾ ಇನ್ ದ ಮನಿ ಆಪ್ಷನನ್ನು ಆರಾಮ್ಸೆ ಸೆಲ್. ಓಕೆ, ಸೊ ನೆಕ್ಸ್ಟ್ ನೋಡೋಣ, ಇನ್ನೂ 1 ಡೇ ನೋಡೋಣ. ಸೊ ಎಕ್ಸಾಂಪಲ್ ಬ್ಯಾಕ್ ಟೆಸ್ಟಿಗೆ ಸೊ 24th ನೋಡೋಣ, ಫ್ರೈಡೇ ಏನಾಗಿದೆ ಅಂತ. ಫ್ರೈಡೇ ಮಾರ್ಕೆಟ್ ನೋಡಿ ಒಂಥರ ಚಾಪಿ ಮಾರ್ಕೆಟ್ ಇದೆ. ಸೊ ಇಂಥ ಮಾರ್ಕೆಟಲ್ಲೂ ನೀವು ಆರಾಮ್ಸೆ ಟ್ರೇಡ್ ಮಾಡ್ಬೋದು. ನೋಡಿ ಮಾರ್ನಿಂಗ್ ಏನಾಯಿತು 9:30ಗೆ ಪುಟ್ ಪ್ರೀಮಿಯಂ ಇನ್ಕ್ರೀಸ್ ಆಗ್ತಾ ಹೋಯಿತು. ಸೊ ಅದೇ ಥರ ನಿಮಗೆ ಆಪ್ಷನ್ ಬೈಯರ್ಸ್ ಆದರೆ ಸೊ 11:15 ನಂತರ ಕಾಲ್ ಪ್ರೀಮಿಯಂ ಇನ್ಕ್ರೀಸ್ ಆಯಿತು. ಸೊ ಅದೇ ಥರ ಆಮೇಲೆ ನಿಮಗೆ 12:45 ನಂತರ ಪುಟ್ ಪ್ರೀಮಿಯಂ ಇನ್ಕ್ರೀಸ್ ಆಯಿತು. ಸೊ ಒಂದು ಆಪ್ಷನ್ ಅಂತಂದರೆ ನೀವು ಇದು ಫ್ರೈಡೇ, ಸೊ ನಾರ್ಮಲಿ ತೀಟಾ ಡಿಕೆ ಕಡಿಮೆ ಇರುತ್ತೆ, ಯಾಕಂದರೆ ನಿಮಗೆ ಪ್ರೀವಿಯಸ್ ಥರ್ಸ್ಡೇ ಎಕ್ಸ್ಪೈರಿ ಆಗಿರುತ್ತೆ. ಸೊ ಇನ್ನೂ ಒಂದು 5 ಡೇಸ್ 6-7 ಡೇಸ್ ಇರುತ್ತೆ ಸೊ ಯಾವುದಕ್ಕೆ ಎಕ್ಸ್ಪೈರಿಗೆ. ಸೊ ಹಾಗೆ ತೀಟಾ ಡಿಕೆ ಕಡಿಮೆ ಇರುತ್ತೆ. ಸೊ ಇಂಥ ದಿವಸ ಫ್ರೈಡೇ ಎಲ್ಲ ನೀವು ಆರಾಮ್ಸೆ ಆಪ್ಷನ್ ಬೈ ಮಾಡ್ಕೊಬೋದು. ಓಕೆ, ಸೊ ಇದು ಒಂದು 3 ಡೇಸ್ದು ಬ್ಯಾಕ್ ಟೆಸ್ಟ್ ಡಾಟಾ. ಸೊ ನೀವು ಇನ್ನೂ ಬೇಕಂತಂದ್ರೆ ಇನ್ನೂ ನೀವು ಬ್ಯಾಕ್ ಟೆಸ್ಟ್ ಮಾಡ್ಬೋದು, 1 ಮಂತ್ 2 ಮಂತ್ ಈ ಥರ ಬ್ಯಾಕ್ ಟೆಸ್ಟ್ ಮಾಡ್ಬೋದು. ಸೊ ಅದೇ ಥರ ನೀವು ಅಗೇನ್ ಲೈವ್ ಅಂತ ಏನು ಇದಿದೆ ಅದನ್ನು ಟಿಕ್ ಮಾಡೋ ಮುಖಾಂತರ ಮತ್ತೆ ನೀವು ಇವತ್ತಿನ ಪ್ರೆಸೆಂಟ್ ಡೇಟಾಗೆ ಬರ್ಬೋದು. ಓಕೆ, ಸೊ ಇದೊಂದು ಸಿಂಪಲ್ ಟ್ರಿಕ್ ಬೈ ಯೂಸಿಂಗ್ ಟ್ರೇಡಿಂಗ್ ಟಿಕ್ ವೆಬ್ಸೈಟ್. ಓಕೆ, ಇದನ್ನ ಇಟ್ಕೊಂಡು ನೀವು ಆರಾಮ್ಸಾಗಿ ನಿಮ್ಮ ಇಂಟರ್ಡೇ ಟ್ರೇಡನ್ನು ಅಥವಾ ಇಂಡೆಕ್ಸ್ ಟ್ರೇಡನ್ನು ನೀವು ಆರಾಮ್ಸೆ ಪ್ಲ್ಯಾನ್ ಮಾಡ್ಬೋದು. ಸೊ ಇದು ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ನಿಮಗೆ ನಾನು ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸೊ ಆದಷ್ಟು ಫ್ರೆಂಡ್ಸ್ಗೆ, ನಿಮ್ಮ ರಿಲೇಟಿವ್ ಫ್ರೆಂಡ್ಸು ಯಾರ್ಯಾರಿದ್ದಾರೆ ಅಥವಾ ನಿಮ್ಮ ಫ್ಯಾಮಿಲಿ ಏನಿದೆ ಗ್ರೂಪ್ ಏನಿದೆ ಅದಕ್ಕೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಓಕೆ, ಥ್ಯಾಂಕ್ ಯು ಸ್ನೇಹಿತರೆ, ಬಾಯ್ ಬಾಯ್.